स्वागत है। मैं आपके साथ फरहान नाज। ಪತ್ರಿಕಾಗೋಷ್ಠಿ ಈ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಇದೇ ಬರುವ ಮೇ 10ನೇ ತಾರೀಕಿಗೆ ಜರುಗ್ತಾ ಇರೋದು ತಮ್ಮ ತಿಳಿದಿದೆ. ಇವತ್ತು ನಾನು ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ನಮ್ಮ ನಗರದ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಳೆದ 5 ವರ್ಷಗಳ ಕಾಲ ನಿರಂತರವಾಗಿ ದ್ವೇಷವನ್ನು ಬಿತ್ತುವಂತ ಅವಮಾನಕರ ಅಶ್ಲೀಲ ಹೇಳಿಕೆಗಳನ್ನ ಇವತ್ತು ಅನೇಕ ಧರ್ಮದ ಬಗ್ಗೆ, ಜಾತಿಗಳ ಬಗ್ಗೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಪ್ರತಿದಿನ 4 ಬಾರಿ ಇವರು ವಿಷವನ್ನು ಕಾರ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಇವರು ವಿಷವನ್ನು ಕಾರ್ತಾರೆ. ಇವ್ರು ಬಾಯಿ ತೆಗೆದ್ಮೇಲೆ ಆ ಬಾಯಿಯಲ್ಲಿ ಕೇವಲ ವಿಷವನ್ನು ಕಾರ್ತಾ ಇದ್ದಾರೆ. ಹೆಂಗೆ ಹಿಂದೆ ಹೇಳ್ತಾ ಇದ್ರು ಬೆಂಕಿ ಕಾರ್ತಾರೆ ಅಂಥೇಳಿ, ಇವ್ರ ಬಾಯಿಯಿಂದ ವಿಷವನ್ನು ಕಾರ್ತಾ ಇದ್ದಾರೆ. ಇವತ್ತು ಅವರು ರಾಹುಲ್ ಗಾಂಧಿ ಅವರಿಗೆ ಒಂದು ಪದವನ್ನು ಬಳಸಿದ್ದಾರೆ, ಅವರೊಬ್ಬ ಹುಚ್ಚ ಅಂಥೇಳಿ. ಇವರ ನಡವಳಿಕೆ ಕಳೆದ 5 ವರ್ಷ ಏನು ಮಾಡಿದ್ದಾರೆ, ಇವ್ರಿಗೆ ರಾಜ್ಯದ ಜನತೆ ಏನು ಕರೀತಾರೆ ಅಂಥೇಳಿ ಇವರು ಆತ್ಮಾವಲೋಕನ ಮಾಡ್ಕೋಬೇಕು. ಮೊದಲು ರಾಹುಲ್ ಗಾಂಧಿ ಅವರು ಹುಚ್ಚನ್ನು ಮೊದಲು ಇವರು ನಡವಳಿಕೆ ಕಳೆದ 5 ವರ್ಷದಿಂದ ಏನಾಗಿದೆ ಆತ್ಮಾವಲೋಕನ ಮಾಡ್ಕೊಳ್ಳಿ. ಇವರಿಗೆ ರಾಜ್ಯದ ಜನತೆ ಏನು ಮಾತನಾಡ್ತಾ ಇದ್ದಾರೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ವಿಷಕನ್ಯೆ, ಪಾಕಿಸ್ತಾನ ಏಜೆಂಟು, ಹೀಗೆ ಅನೇಕ ಒಂದು ಕೆಟ್ಟ ಮಾತುಗಳನ್ನ ತುಸಾಡಿದ್ದಾರೆ, ಅವಹೇಳನ ಮಾಡಿದ್ದಾರೆ. ಯತ್ನಾಳ್ ಅವ್ರಿಗೆ ಗೊತ್ತಿರಬೇಕು, ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಜೀವ್ ಗಾಂಧಿ ಅವ್ರನ್ನ ಮದುವೆಯಾಗಿ ಈ ದೇಶದ ಸೊಸೆಯಾಗಿ ಬಂದು ನಿರಂತರ ಇವತ್ತೊಂದು ದಿವಸ ಭಾರತ ದೇಶದಲ್ಲಿ ಇದ್ಕೊಂಡು ಸಂದರ್ಭ ಬಂದಾಗ ತಮ್ಗೆ ಗೊತ್ತಿದೆ 2 ಸಲ ಅವಕಾಶ ಇತ್ತು ಅವ್ರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ. ಅವರ ತ್ಯಾಗ 2 ಬಾರಿ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಅವಕಾಶ ಇದ್ದರೂ ಕೂಡ ಅದನ್ನು ತ್ಯಾಗ ಮಾಡಿ ಇವತ್ತು ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದ್ದಾರೆ. ಅವರ ಒಂದು ಚಾರಿತ್ರ್ಯ ಬಗ್ಗೆ, ಅವರ ಒಂದು ದೃಢತೆ ಬಗ್ಗೆ, ಓರ್ವ ಮಹಿಳೆ ನಮ್ಮ ದೇಶದ ಸೊಸೆಯಾಗಿ ಬಂದು ರಾಜೀವ್ ಗಾಂಧಿ ಅವರ ಪತ್ನಿಯಾಗಿ ಸುಮಾರು 50 ವರ್ಷ ಈ ದೇಶದಲ್ಲಿ ಇದ್ಕೊಂಡು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬದುಕಿ ಯಾವುದೇ ಅಧಿಕಾರಕ್ಕೆ ಆಸೆ ಪಡದೆ ಪ್ರಧಾನಮಂತ್ರಿ
ಸ್ಥಾನವನ್ನು ಕೂಡ ತ್ಯಾಗ ಮಾಡಿದಂಥವ್ರ ಬಗ್ಗೆ ಇವ್ರಿಗಿಂತ ಕೆಟ್ಟ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ. ಪ್ಲೀಸ್ ಮಿಸ್ಟರ್, ನಾನು ಮುಗಿದ ಮೇಲೆ ಮಾತಾಡ್ತೀನಿ. ಯಾಕೆ ಅರ್ಜೆನ್ಸಿ ಇದೆ ನಮಗೆ? ನಾನು ಮಾತಾಡ್ತಾ ಇದ್ದೀನಿ, ನಾನು ಮುಗಿದ ಮೇಲೆ ಕ್ವಶನ್ ಕೇಳ್ತಾರೆ. ಮತ್ತು ಈ ಯತ್ನಾಳ್ ಅವ್ರದ್ದು ಸ್ವಲ್ಪ ಕಳೆದ 5 ವರ್ಷದ ಎಲ್ಲ ಹೇಳಿಕೆಗಳನ್ನ, ಎಲ್ಲ ವಿಡಿಯೋಗಳನ್ನ ಸ್ವಲ್ಪ ಮಾಧ್ಯಮದವ್ರು ನೀವು ತೆಗೆದು ನೋಡ್ರಿ. ಕಳೆದ 5 ವರ್ಷ ಇವ್ರು ಯಾರ್ಯಾರ ಬಗ್ಗೆ ಮಾತನಾಡಿದಾರ, ಏನೇನು ಮಾತನಾಡಿದಾರ, ಪ್ರಿಂಟ್ ಮೀಡಿಯಾ ಪ್ಲಸ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲವನ್ನು ಒಂದು ಕ್ರೋಢೀಕರಿಸಿ ನೋಡಿದ್ರೆ ಒಂದು ದೊಡ್ಡ ಗ್ರಂಥ ಆಗ್ತದೆ. ದೊಡ್ಡ ವಾಲ್ಯೂಮ್ಸ್ ಆಗ್ತವೆ. ಯಾಕಂದ್ರೆ ಪ್ರತಿ ದಿವಸ ಇವರು ಬೆಳಗ್ಗೆ ಎದ್ದ ಕೂಡಲೇ ವಿಷವನ್ನು ಕಾರುವಂಥದ್ದು, ಮಧ್ಯಾಹ್ನ ವಿಷವನ್ನು ಕಾರುವಂಥದ್ದು, ರಾತ್ರಿ ವಿಷವನ್ನು ಕಾರುವಂಥದ್ದು, ಸಾಯಂಕಾಲ ವಿಷವನ್ನು ಕಾರುವುದು. 4 ಬಾರಿ ಕನಿಷ್ಠ ಪಕ್ಷ ಪ್ರತಿ ದಿವಸ ವಿಷವನ್ನು ಕಾರ್ಕೋತೆ ಬಂದಿದ್ದಾರೆ. ಇದೇ ಯತ್ನಾಳ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಈ ರೀತಿ ಕೆಟ್ಟ ಶಬ್ದಗಳನ್ನ ಅವಾಚ್ಯವಾಗಿ ಬೈಯುವಂಥದ್ದು ಒಂದು ಭಾಗ್ಯ ಆಗಿದ್ರೆ ಇವತ್ತು ಇವ್ರು ಪ್ರಚಾರ ಮಾಡ್ತಾ ಇದ್ದಾರೆ. ಹಿಂದೆ ಸೋಮಣ್ಣವ್ರನ್ನ ಬೈದರು, ಮುಂದೆ ಸೋಮಣ್ಣವ್ರ ಜೊತೆ ಇವ್ರಿಗೆ ಗೆಳತನ ಆಯ್ತು. ಇಬ್ಬರು ಒಬ್ರಿಗೊಬ್ರು ಸ್ನೇಹಿತರು ಅಂತೇಳಿ. ಯಡಿಯೂರಪ್ಪನವರ ಮಗ ವಿಜೇಂದ್ರ, ಅವರಿಬ್ಬರ ಬಗ್ಗೆ ಕನಿಷ್ಠ ಪಕ್ಷ ಅವರು ಒಂದು 1000 ವಿಡಿಯೋ ಇರ್ಬೋದು, 1000 ಪ್ರಿಂಟ್ ಮೀಡಿಯಾದಲ್ಲಿ ಆರ್ಟಿಕಲ್ಸ್ ಇರ್ಬೋದು, ಹೇಳಿಕೆಗಳಿರ್ಬೋದು. ನಿರಂತರ ವರ್ಷಗಳ ಕಾಲ ಇವರು ಅವ್ರನ್ನ ಅಸಹ್ಯವಾಗಿ ಟೀಕೆಯನ್ನು ಮಾಡಿದ್ದಾರೆ, ಕೆಟ್ಟ ಶಬ್ದಗಳನ್ನ ಪ್ರಯೋಗಿಸಿದ್ದಾರೆ. ಇಲ್ಲಿ ಮುಸ್ಲಿಂ ಬಾಂಧುಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೊಂದು ಪಕ್ಷದ ಸ್ಪರ್ಧೆ ಮಾಡಿರ್ತೇವೆ. ಶಾಸಕನಾದ್ಮೇಲೆ ಇಡೀ ಮತಕ್ಷೇತ್ರದ ಜನತೆ ಮತದಾರರಲ್ಲ, ಅವರ ಶಾಸಕರು ನಾವು. ಇಂಥ ಒಂದು ಕನಿಷ್ಠ ತಿಳುವಳಿಕೆ ಇರಲಾದಂಥ ವ್ಯಕ್ತಿ ಇವರು. ಮುಸಲ್ಮಾನ್ ತಾಯಂದರು, ಸಹೋದರಿಯರು, ಆ ಬಂಧುಗಳಿಗೆ ಟೋಪಿ ಹಾಕೊಂಡು ಬರಬೇಡ್ರಿ, ನನ್ನ ಆಫೀಸ್ಗೆ ಯಾರು ಬರುವಂಗಿಲ್ಲ, ಬುರ್ಕ ಹಾಕ್ಕೊಂಡು ಯಾರು ಬರಬಾರ್ದು, ಗಡ್ಡ ಬಿಟ್ಕೊಂಡು ಯಾರು ಬರಬಾರ್ದು, ನನ್ನ ಆಫೀಸ್ ಬರಬಾರ್ದು ಅಂತೀವಿ. ಅವಾಗ ನಾನು ಹೇಳಿಕೆ ಕೊಟ್ಟೆ, ಆಯ್ತಪ್ಪ ಇವ್ರು ಆಫೀಸ್ಗೆ ಹೋಗ್ಬೇಡ್ರಿ, ನಂದು ಆಫೀಸ್ ನಗರದಾಗೆ ಅದ, ಅವರೆಲ್ಲರೂ ನನ್ನ ಆಫೀಸ್ ಬರ್ರಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಅಪಕಾರವಾಗಿ ಹಾಮೀದ್ ಮುಷ್ರಿಫ್ ಅವರು ಇನ್ನಿತರ ಎಲ್ಲರೂ ಕೂಡ ಏನೇ ಸಮಸ್ಯೆ ಇದ್ದರೆ ನನ್ನ ಹತ್ರ ಬರ್ತಾರೆ, ಅದನ್ನ ನಿಭಾಯಿಸ್ಕೊತ ಹೋಗ್ತಾ ಇದ್ರು. ಬಸನಗೌಡರ ಹೆಸರು ಬಸನಗೌಡ ಅಂದ್ರೆ ಬಸವಣ್ಣವರ ಹೆಸರನ್ನು ಇವ್ರಿಗೆ ಹಿರಿಯರಾದಂಥ ಆರ್ ಬಿ ಪಾಟೀಲ್ರು, ಇವ್ರ ತಂದೆಯವರು ಭಾಳ ಅವರು ಒಳ್ಳೆಯ ವ್ಯಕ್ತಿ. ನನ್ನ ತಂದೆಯವ್ರ ಜೊತೆ ಭಾಳ ಆತ್ಮೀಯ ಸ್ನೇಹಿತರಾಗಿದ್ದು ನನ್ನ ಮತಕ್ಷೇತ್ರ ಯತ್ನಾಳ ಆರ್ ಬಿ ಪಾಟೀಲ್. ಅವ್ರು ಇವ್ರನ್ನ ಬಸನಗೌಡ ಅಂತ ಹೆಸರಿಟ್ಟಿದ್ದಾರೆ. ಬಸನಗೌಡ ಅಂದ್ರೆ ಬಸವಣ್ಣನ ಹೆಸರಿಟ್ಟಿದ್ದಾರೆ. ಇವತ್ತು ಬಸವಣ್ಣನ ಹೆಸರಿಟ್ಟಂತ ಸಂದರ್ಭದಲ್ಲಿ ಬಸವಣ್ಣ ಎಲ್ಲಾದ್ರೂ ಹೇಳಿದಾರ? ಅವ್ರೇನು ಹೇಳಿದಾರ? ಇವ ನಮ್ಮವ ಅಂತ ಹೇಳಿದಾರೆ. ಎಲ್ಲರಿಗೂ ಕೂಡ ಹೇಳಿದ್ರು ನಮ್ಮವ, ಇವನಾರವ ಇವ ನಮ್ಮವ ಅಂತ ಹೇಳಿದಾರೆ. ಅದನ್ನು ಹೇಳಿದಾರೆ ಅವರು, ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಅನ್ನರಿಗೆ ಅಸಹ್ಯ ಬೇಡ, ಮತ್ತು ಪ್ರಮುಖವಾಗಿ ಇದ್ರು ಹಳೆಯಬೇಡ. ಇವ್ರು ಮಾಡ್ತಾರಂಥ ಕೆಲಸ ಅದೇ. ಬಸವಣ್ಣನ ಹೆಸರಿಟ್ಕೊಂಡು ಬಸವಣ್ಣವ್ರು ಏನು
ಆಚಾರ ವಿಚಾರ ಇದೆ, ಅವರ ತತ್ವ ಸಿದ್ಧಾಂತ ಏನಿದೆ, ಅದಕ್ಕೆ ವಿರೋಧವಾಗಿ ಇವತ್ತೊಂದು ದಿವಸ ಇವರು ಈ ಕೆಟ್ಟ ಶಬ್ದಗಳನ್ನು ಪ್ರಯೋಗ ಮಾಡುವಂಥದ್ದು, ಹೇಳಿಕೆಗಳನ್ನು ಕೊಡುವಂಥದ್ದು ನಿರಂತರವಾಗಿ ಕಳೆದ 5 ವರ್ಷ ಮಾಡ್ತಾ ಇದ್ದಾರೆ. ಈಗ ಕಾಲ ಬಂದಿದೆ, ವಿಜಯಪುರ ನಗರದ ಜನರು ಇವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ನಾವು ಇದನ್ನ ತೀವ್ರವಾಗಿ ಇವತ್ತೊಂದು ಖಂಡನೆ ಮಾಡ್ತೇವೆ.